ಎಸ್ಪೆಷಲಿ ಪಿಂಕಿ ಜೊತೆ ಮಾಡ್ಬೇಕಂದ್ರೆ ಕೆಲವೊಂದ್ಸಲ ಭಯ ಆಗುತ್ತೆ ನನಗೆ. ಇದು ಮಾಡ್ಬಿಟ್ರೆ ಅವಳು ಏನು ಅನ್ಕೋತಾಳ ಆ ಥರ ಎಲ್ಲ ಬೈದಿರೋದುಂಟು ನಮ್ಮ ಹುಡುಗಿ. ನೀನು ನೀನು ನನ್ಗೆ ಯಾಕೋ ಡೌಟ್, ನೀನು ನನ್ನ ಜೊತೆ ನಿಂಗೆ ನಡ್ಕೋತೀಯಾ, ಏನು ನಡೆಸ್ತಿದ್ಯಾ? ನನ್ನ ಪುಣ್ಯ, ನನ್ನ ಲಕ್ಕಿ, ನನ್ನ ಪುಣ್ಯ ಏನು ಅಂದ್ರೆ ಪಿಂಕಿಗೆ ಆಲ್ರೆಡಿ ರಿಯಲ್ ಲೈಫಲ್ಲಿ ಮದುವೆ ಆಗೋಗಿದೆ. ಅದಕ್ಕೆ ನಾನು ಬಚಾವು. ಆ ಜಾಗದಲ್ಲಿ ಬೇರೆ ಯಾವ್ದಾರು ಹುಡುಗಿದ್ರೆ ನನ್ನ ಕತೆ ಏನು ಅಂತ ನನಗೊಂದ್ಸಲ ಅನ್ಸುತ್ತೆ. ಓಕೆ, ನಿಮಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಹೇಳಿ? ರೈಟರ್ ಹೆಸರು ಬೇರೆ ಹೇಳ್ಬಿಟ್ಟಿದೀವಾ, ಮುಗಿದೋಯ್ತು. ಅಲ್ಲ ಹಂಗಲ್ಲ ಹೇಳ್ತಿರೋದು, ಪ್ರಪೋಸಲ್ ಬರ್ತಾ ಇರುತ್ತೆ ಒಬ್ಬೊಬ್ರು, ಅದು ಲೆಕ್ಕ ಎಲ್ಲ ಹಾಕಿಲ್ಲ ಇಷ್ಟೇ ಎಷ್ಟು ಅಂತ ಬರ್ತಿರುತ್ತೆ. ವಾರಕ್ಕೊಂದು 10-15 ಅಂತ ಬರ್ತಾ ಇರುತ್ತೆ. ಅಂದ್ರೆ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡಕ್ ಹೋಗಲ್ಲ. ಆಮೇಲೆ ಅದೇನಾಗುತ್ತೆ ಅಂದ್ರೆ, ಇವಾಗ ನಾನು ಯಾರೊಬ್ರಿಗೆ ರಿಪ್ಲೈ ಮಾಡಿದೆ ಥ್ಯಾಂಕ್ ಯು ಅಂತಾನು ಹಾಕಕ್ ಹೋಗಲ್ಲ ಅಂತ ಮೆಸೇಜ್ಗೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವಿಬ್ರು ಯಾರೋ ಇದ್ದೀರಾ, ಯಾರೋ ಇವ್ರು ಮೆಸೇಜ್ ಮಾಡೋರು ನಂಗೆ ಆ ಥರ ನಾನು ರಿಪ್ಲೈ ಮಾಡಿದ್ರೆ ಇವ್ರಿಗೊಂದು ಖುಷಿ ಅಲ್ವಾ ನಾನು ರಿಪ್ಲೈ ಮಾಡಿದ್ದು. ಅವ್ರು ಬಂದು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾರೆ. ಆಮೇಲೆ ನೀವು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈನೇ ಮಾಡಿರಲ್ಲ. ಅವಾಗ ನೋಡ್ದ ನನಗೆ ಎಷ್ಟು ಆ್ಯಟಿಟ್ಯೂಡ್ ಇವನಿಗೆ ಅಂತ ನೀವು ಬೇರೆ ಥರ ಮಾತಾಡ. ಅದ್ರ ಸವಾಸನೇ ಬೇಡ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹಾಕ್ತೀರಾ ರಿಪ್ಲೈ ಮಾಡ್ತೀನಿ. ಈ ಥರ ಹಾಯ್ ಹಲೋ ನೀನು ಹಂಗಿದ್ಯಾ ಹಿಂಗಿದ್ಯಾ ಅದು ಯಾವುದಕ್ಕೂ ನಾನು ರಿಪ್ಲೈ ಮಾಡಲ್ಲ ಖಂಡಿತವಾಗ್ಲೂ. ನೀವು ನನ್ನ ಪ್ರತಿಭೆಗೆ ಖಂಡಿತವಾಗ್ಲೂ ಕಮೆಂಟ್ಸ್ ಹಾಕ್ರೆ ಅಷ್ಟೇ ನಾನು ರಿಪ್ಲೈ ಮಾಡೋದು. ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಲವ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಲವ್ ಲೈಫ್ ಬಗ್ಗೆ? ಸೂಪರ್ ಆಗಿದೆ, ಹೆಂಗೋ ಹೋಗ್ತಾ ಇದೆ. ಚೆನ್ನಾಗಿದೆ. ಸ್ವಲ್ಪ ಜಗಳ ಆಡ್ಕೊಂಡು, ಸ್ವಲ್ಪ ಪ್ರೀತಿ ಮಾಡ್ಕೊಂಡು, ಸ್ವಲ್ಪ ಪೊಸೆಸಿವ್ ಆಗಿ. ಪೊಸೆಸಿವ್ ಯಾವ ವಿಷಯಕ್ಕೆ ಆಗ್ತಾರೆ? ಆಗ್ತಾ ಇರುತ್ತದು. ನೀನ್ ನನ್ನ ಹತ್ರ ಮಾಡ್ದಂಗ ಅಲ್ಲೆಲ್ಲ ಆಕ್ಟಿಂಗ್ ಮಾಡ್ತಿದ್ಯಲ್ಲ ನೀನು ಅಂತೆಲ್ಲ ಬರುತ್ತೆ. ಈ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು, ಆ ಕಡೆ ಕಷ್ಟ. ನನ್ಗೆ ಅದೇ ಕಷ್ಟ. ನನ್ಗೆ ಒಂದೊಂದ್ಸಲ ಆಕ್ಟ್ ಮಾಡ್ಬೇಕಾದ್ರೆ, ಅದ್ರಲ್ಲಿ ಎಸ್ಪೆಷಲಿ ಪಿಂಕಿ ಜೊತೆ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಭಯ ಆಗುತ್ತೆ ನನಗೆ. ಇದು ಮಾಡ್ಬಿಟ್ರೆ ಅವಳು ಏನು ಅನ್ಕೋತಾಳ ಆ ಥರ ಎಲ್ಲ ಬೈದಿರೋದುಂಟು ನಮ್ಮ ಹುಡುಗಿ. ನೀನು ನನ್ಗೆ ಯಾಕೋ ಡೌಟ್, ನೀನು ನನ್ನ ಜೊತೆ ನಿಂಗೆ ನಡ್ಕೋತೀಯಾ, ಏನು ನಡೆಸ್ತಿದ್ಯಾ? ನನ್ನ ಪುಣ್ಯ, ನನ್ನ ಲಕ್ಕಿ, ನನ್ನ ಪುಣ್ಯ ಏನು ಅಂದ್ರೆ ಪಿಂಕಿಗೆ ಆಲ್ರೆಡಿ ರಿಯಲ್ ಲೈಫಲ್ಲಿ ಮದುವೆ ಆಗೋಗಿದೆ. ಅದಕ್ಕೆ ನಾನು ಬಚಾವು. ಆ ಜಾಗದಲ್ಲಿ ಬೇರೆ ಯಾವ್ದಾರು ಹುಡುಗಿದ್ರೆ ನನ್ನ ಕತೆ ಏನು ಅಂತ ನನಗೊಂದ್ಸಲ ಅನ್ಸುತ್ತೆ. ನೋಡ್ತಿರ್ಲಿಲ್ಲ ಹುಡುಗಿ. ದೇವ್ರೆ, ಅದೊಂದು ಸ್ವಲ್ಪ ಅವಾಗ ಯೋಚನೆ. ಅವರು ನಾನು ತಲೆ ಕೆಡ್ಸ್ಕೊಡ ಮದುವೆ ಆಗಿದೆ. ಹೌದೌದು ಅವ್ರಿಗೆ ಮದುವೆ ಆಗಿದೆ ಅಂದ್ರು ನೀನು ಯಾಕೆ ಕೊಟ್ಟೆ ಎಕ್ಸ್ಪ್ರೆಷನ್, ನೀನು ನನ್ನ ಹತ್ರ ಹಂಗೆ ಮಾಡ್ತೀಯ ನೀನು, ಏನ್ ನಡೀತಿದೆ? ಅವ್ರಿಗೆ ಏನಾರು ಮದುವೆ ಆಗಿಲ್ಲ ಅಂದ್ರೆ ಹೆಂಗ್ ರಿಯಾಕ್ಟ್ ಮಾಡಿರ್ಬೋದು. ನಂಗೆ ಅದೇ ಭಯ. ಸದ್ಯ ನಾನು ಆಕ್ಟ್ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗಿರ್ಲಪ್ಪ. ಅವ್ ಸ್ವಲ್ಪ ಈಸಿ ನನಗೆ. ಸೊ ಗುಂಡಮ್ಮ ಮತ್ತೆ ಸೀನಾ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀರಲ್ವಾ, ಇದೆಲ್ಲ ಜನರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನೀವು ಒಂದು ಹೇಳಿದ್ರಿ ನಿಮಗೆ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಯಾವ ಥರ ಫೀಲ್ ಆಗುತ್ತೆ ಅಂತಂದು. ಆ್ಯಸ್ ಅ ಪೇರ್ ನಿಮ್ಮನ್ನ ಹೆಂಗೆ ನೋಡ್ತಾರೆ ಮತ್ತು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ನಿಮಗೆ ಎಕ್ಸ್ಪ್ರೆಸ್ ಮಾಡಿರೋದು ಉಂಟಾ? ಏನಂತ ಎಕ್ಸ್ಪ್ರೆಸ್ ಮಾಡ್ತಾರೆ? ನಿಮ್ಗೆ ಅದು ತುಂಬ ನೆನ್ಪಿಟ್ಕೊಳ್ಳೋ ಅಂಥದ್ದು ಏನಾದರೂ ರಿಯಾಕ್ಷನ್ನು ಜನಗಳಿಂದ ಬಂದಿರೋದು ಅಂತ? ಇದಾಗಿತ್ತು ನಮ್ಮ ಗುಂಡಮ್ಮ ಮತ್ತೆ ಜಿಮ್ ಸೀನಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.